Namaste. General aptitude. Quantitative aptitude for competitive examinations fully solved as per new examination pattern. Section 1. Arithmetical ability. Chapter 1. Number system. Next, test of divisibility. So, division ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ. So, divisibility by 2. A number is divisible by 2 if its unit digit is any of 0, 2, 4, 6, 8. ಅಂದರೆ ಸೊ ಯೂನಿಟ್ ಪ್ಲೇಸ್, ದಿಸ್ ಈಸ್ ಯೂನಿಟ್ ಪ್ಲೇಸ್ ಅಂತ ಇಟ್ಕೊಳ್ಳೋಣ. ಎಕ್ಸಾಂಪಲ್ ಇಲ್ಲೇ ಹೇಳಿದ್ದಾರೆ 58694. ಸೊ 58694 ಯೂನಿಟ್ ಪ್ಲೇಸ್ ಇಸ್ ದಿಸ್ ಒನ್. ಅದಾಯ್ತಲ್ಲ, ದಿಸ್ ಒನ್ ಈಸ್ 10th ಪ್ಲೇಸ್, 100th ಪ್ಲೇಸ್, 1000 ಪ್ಲೇಸ್, 10,000 ಪ್ಲೇಸ್. ಯೂನಿಟ್ ಪ್ಲೇಸಲ್ಲಿ ಏನಾಗಿರಬೇಕು, ಇಲ್ಲ 0 ಇರಬೇಕು, 2 ಇರಬೇಕು, 4 ಇರಬೇಕು, 6 ಇರಬೇಕು, 8 ಇರಬೇಕು, ಈವನ್ ನಂಬರ್ಸ್ ಇರಬೇಕು. ಓಕೆ, ಈವನ್ ನಂಬರ್ಸ್ ಇದ್ದರೆ ಅದು ಡಿವಿಸಿಬಿಲಿಟಿ ಬೈ 2, ಅಂದರೆ 2 ಇಂದ ಡಿವೈಡ್ ಆಗುತ್ತೆ ಅಂತ. ಓಕೆ, ಎ ನಂಬರ್ ಈಸ್ ಡಿವಿಸಿಬಲ್ ಬೈ 2 ಇಫ್ ಇಟ್ಸ್ ಯೂನಿಟ್ ಡಿಜಿಟ್ ಈಸ್ ಎನಿ ಆಫ್ 0, 2, 4, 6, 8. ರಿಮೆಂಬರ್ ಇಟ್. Example, 58694 is divisible by 2. While for 86945, ಇಲ್ಲಿ ಯೂನಿಟ್ ಪ್ಲೇಸಲ್ಲಿ ಏನಿದೆ 5 is there. That 5 is odd number. So here 4 is even number. ಅದಾಯ್ತಲ್ಲ, 4 even ಅಂತ ಹೇಳಿದ್ರೆ ಈವನ್ ನಂಬರಿಂದನೇ ಡಿವೈಡ್ ಆಗೋದು. ಸೊ ಹಿಯರ್ ಯೂನಿಟ್ ಪ್ಲೇಸಲ್ಲಿ 5 ಇದೆ. ಸೊ 5 is odd number. So is not divisible by 2. ಸೊ 5 ಈಸ್ ಆಡ್ ನಂಬರ್, ದೇರ್ಫೋರ್ ಹಾಗಾಗಿ ಏನಾಗುತ್ತೆ, 2 ಇಂದ ಡಿವೈಡ್ ಆಗಲ್ಲ. ಓಕೆ, ನೆಕ್ಸ್ಟ್ ಸೆಕೆಂಡ್, ಡಿವಿಸಿಬಿಲಿಟಿ ಬೈ 3. ಎ ನಂಬರ್ ಈಸ್ ಡಿವಿಸಿಬಲ್ ಬೈ 3 ಓನ್ಲಿ ವೆನ್ ದಿ ಸಮ್ ಆಫ್ ಇಟ್ಸ್ ಡಿಜಿಟ್ಸ್ ಈಸ್ ಡಿವಿಸಿಬಲ್ ಬೈ 3. ಸೊ ಅಂದರೆ ಆ ನಂಬರ್ ಕೊಟ್ಟಿರ್ತಾರಲ್ಲ, ಆ ನಂಬರನ್ನ ಆ್ಯಡ್ ಮಾಡಿದ್ರೆ, ಫುಲ್ ಎಲ್ಲ ನಂಬರ್ಸನ್ನು ಸಮ್ ಮಾಡಿದ್ರೆ ಅದು 3 ಇಂದ ಡಿವೈಡ್ ಆದರೆ ಮಾತ್ರ ಆ ನಂಬರ್ ಏನಾಗುತ್ತೆ, 3 ಇಂದ ಡಿವೈಡ್ ಆಗುತ್ತೆ ಅಂತ. ಎಕ್ಸಾಂಪಲ್ ಅಂದರೆ ಏನು ಗೊತ್ತಾಯ್ತು, ಈಗ ಎಕ್ಸಾಂಪಲ್ 3 + 9 ಅಂತ ಇಟ್ಕೊಳ್ಳೋಣ. ಅಂದರೆ ಇದು 39. ಆ್ಯಕ್ಚುಲಿ 39ಅನ್ನು 3 + 9 ಮಾಡಿದರೆ ಎಷ್ಟು ಬರುತ್ತೆ, 12 ಬರುತ್ತೆ. ಇದು 3 ಇಂದ ಡಿವೈಡ್ ಆಗುತ್ತೆ. ಹಾಗೆ ಗೊತ್ತಾಯ್ತಲ್ಲ, 39 3 ಇಂದ ಡಿವೈಡ್ ಆಗುತ್ತೆ. ಸೊ ಅಲ್ಲಿಗೆ 39 ಈಸ್ ಡಿವಿಸಿಬಲ್ ಬೈ 3 ಅಂತ ಆಯಿತು. ಸೊ ಎಕ್ಸಾಂಪಲ್ ಫಸ್ಟ್ ಕೇಸ್, ಇನ್ ದಿ ನಂಬರ್ 69541 ಇದನ್ನು ಸಮ್ ಮಾಡಬೇಕು. ಸೊ 69541 ಅಂತ ಅನದರ್ ನಂಬರ್. ಓಕೆ, ಸೊ 6 + 9 ಅಂದರೆ 15. 15 + 5 is 20. 20 + 4 is 24. 24 + 2 is 26. 26 + 1 is 27. ಸೊ 27 ಅಂತ ಬಂದಿದೆ ಸಮ್. ಸೊ 27 ಡಿವೈಡ್ ಬೈ 3 ಮಾಡಿದರೆ 3 ಇಂದ ಡಿವೈಡ್ ಆಗುತ್ತಲ್ಲ 27. ಸೊ ದೇರ್ಫೋರ್ ದಿಸ್ ನಂಬರ್ ಕ್ಯಾನ್ ಡಿವೈಡ್ ಬೈ 3, ಅಂದರೆ ಈ ನಂಬರ್ 3 ಇಂದ ಡಿವೈಡ್ ಆಗುತ್ತೆ. ಓಕೆ, ಸೊ ವಿಚ್ ಈಸ್ ಡಿವಿಸಿಬಲ್ ಬೈ 3. ಸೊ ದೇರ್ಫೋರ್ 69541 means 6,95,421 is divisible by 3. Next, second example. In the number 9,48,653 ಇದನ್ನು ಇವಾಗ ಸಮ್ ಮಾಡೋಣ. ಗೊತ್ತಾಯ್ತಲ್ಲ, 9,48,653 equal to 9 + 4 is 13. 13 + 8 is 21. 21 + 6 is 27. 27 + 5 is 32. 32 + 3 is 35 ಅಂತ. ಸೊ ಇದು 3 ಇಂದ ಡಿವೈಡ್ ಆಗಲ್ಲ, 35 can't divide by 3. ಓಕೆ, ಸೊ ವಿಚ್ ಈಸ್ ನಾಟ್ ಡಿವಿಸಿಬಲ್ ಬೈ 3. ಸೊ 35 3 ಇಂದ ಡಿವೈಡ್ ಆಗಲ್ಲ. ಓಕೆ, ಸೊ ದೇರ್ಫೋರ್ 9,48,653 is not divisible by 3. ಅರ್ಥ ಆಯ್ತಲ್ಲ.
ನೆಕ್ಸ್ಟ್ ಥರ್ಡ್ ಒನ್, ಡಿವಿಸಿಬಿಲಿಟಿ ಬೈ 9. 9ಅನ್ನು ಡಿವೈಡ್ ಮಾಡಬೇಕು. ಹೇಗೆ? ಎ ನಂಬರ್ ಈಸ್ ಡಿವಿಸಿಬಲ್ ಬೈ 9 ಓನ್ಲಿ ವೆನ್ ದಿ ಸಮ್ ಆಫ್ ಇಟ್ಸ್ ಡಿಜಿಟ್ಸ್ ಈಸ್ ಡಿವಿಸಿಬಲ್ ಬೈ 9. ಅಂದರೆ ಆ ನಂಬರ್ ಕೊಟ್ಟಿರ್ತಾರಲ್ಲ, ಆ ನಂಬರ್ನ ಸಮ್ ಮಾಡಿದ್ರೆ ಆ ಡಿಜಿಟ್ಸ್ 9ಇಂದ ಡಿವೈಡ್ ಆಗಬೇಕು. ಸೇಮ್ ಈ ಕೇಸ್ 3 ಹೇಗೆ ಅದೇ ಥರನೇ ಇದು ಕೂಡ. ಸೊ ಆ ನಂಬರ್ದು ಸಮ್ ಮಾಡಿದರೆ, ಆ ನಂಬರ್ಸ್ನೆಲ್ಲ ಸಮ್ ಮಾಡಬೇಕು. ಆಗ ಆ ನಂಬರ್ ಏನಾಗುತ್ತೆ, ಸಮ್ ಮಾಡಿರೋ ಡಿಜಿಟ್ಸ್ ಇರುತ್ತಲ್ಲ, ಅದು 9ಇಂದ ಡಿವೈಡ್ ಆದರೆ ಕೊಟ್ಟಿರೋ ನಂಬರ್ ಏನಾಗುತ್ತೆ, ಗಿವನ್ ನಂಬರ್ ಕ್ಯಾನ್ ಡಿವಿಸಿಬಲ್ ಬೈ 9 ಅಂತ ಹೇಳ್ಬೋದು. ಸೊ ಎಕ್ಸಾಂಪಲ್, ಫಸ್ಟ್ ಎಕ್ಸಾಂಪಲ್, ಇನ್ ದಿ ನಂಬರ್, ಸೊ 2,46,591, ದಿ ಸಮ್ ಆಫ್ ಡಿಜಿಟ್ಸ್, ಸೊ 2 + 4 is 6, 6 + 6 is 12, 12 + 5 is 17, 17 + 9, so that is 26, 26 + 1 is 27. Those sum of digits is 27. So 27 ಅಂದರೆ 9 3s, so divide ಆಗುತ್ತಲ್ಲ, which is divisible by 9. So therefore 2,46,591 is divisible by 9. Okay. Second example, in the number 7,34,519, the sum of digits ಎಷ್ಟಾಗುತ್ತೆ ನೋಡೋಣ. 7 + 3 is 10, 10 + 4 is 14, 14 + 5 is 19, 19 + 1 is 20, 20 + 9 is 29. The sum of digits is 29, which is not divisible by 9. So therefore 7,34,519 is not divisible by 9. Okay. Next, fourth, divisibility by 4. ಇವಾಗ 2 ಆಯಿತು, 3 ಆಯಿತು, 9 ಆಯಿತು, ಇವಾಗ 4. Divisibility by 4. A number is divisible by 4 if the number formed by its last 2 digits is divisible by 4. ಅಂದರೆ ಲಾಸ್ಟ್ 2 ಡಿಜಿಟ್ಸ್ ಇರುತ್ತಲ್ಲ, ಆ ಲಾಸ್ಟಿಂದ ಅಂದರೆ ಯೂನಿಟ್ ಪ್ಲೇಸ್ ಮತ್ತು 10th ಪ್ಲೇಸಲ್ಲಿರೋ ನಂಬರ್ಸನ್ನು, ಆ ನಂಬರು 4ಇಂದ ಡಿವೈಡ್ ಆಗುತ್ತಾ ನೋಡಿದ್ರೆ ಸಾಕು. ಫಸ್ಟ್ ಎಕ್ಸಾಂಪಲ್, ಸೊ ಇದೆಷ್ಟಿದು, 68 lakh 79,376, 76 ಅಂತ ಇದೆ. ಈಸ್ ಡಿವಿಸಿಬಲ್ ಬೈ 4, ಇದು 4ಇಂದ ಡಿವೈಡ್ ಆಗುತ್ತೆ. ಹೇಗೆ ಅಂದರೆ 68,79,376 ಅಂತ ಇದೆ. ಸೊ ಈ 76, ಸೊ ಡಿವೈಡೆಡ್ ಬೈ 4, 4 1s are 4, ಸೊ 36, 4 9s are 36. ಸೊ ಡಿವೈಡ್ ಆಗುತ್ತೆ, ಗೊತ್ತಾಯ್ತಲ್ಲ. ಸೊ ದಿ ಸಮ್ ಆಫ್ ಡಿಜಿಟ್ಸ್, ಸಾರಿ ಇಲ್ಲಿ ಸೊ ಈಸ್ ಡಿವಿಸಿಬಲ್ ಬೈ 4 ಸಿನ್ಸ್ 76 ಈಸ್ ಡಿವಿಸಿಬಲ್ ಬೈ 4 ಆಯಿತು. ಸೊ ಅಲ್ಲಿಗೆ ಇದಿಷ್ಟು ಕೂಡ, ಸೊ ಈ ನಂಬರ್ಸ್ ಇದೆಯಲ್ಲ ಅದಷ್ಟು 4ಇಂದ ಡಿವೈಡ್ ಆಗುತ್ತೆ. ಓಕೆ. ಸೆಕೆಂಡ್ ಎಕ್ಸಾಂಪಲ್, 49 ಅಲ್ಲ 4,96,138. ಸೊ 4,96,138, 38 ಡಿವೈಡ್ ಆಗುತ್ತಾ 4ಇಂದ? ಇಲ್ಲ. ಸೊ 4 ಇಲ್ಲಿ 38. ಓಕೆ. 4 9s 36. ಸೊ ರಿಮೈಂಡರ್ ಈಸ್ 2 ಆಯಿತು, ಗೊತ್ತಾಯ್ತಲ್ಲ. ಮತ್ತು ಇಲ್ಲಿ ಡಾಟ್ ಇಟ್ಟು 0 ಹಾಕಿ, ಸೊ 9.5 ಏನೋ ಬರುತ್ತೆ, ಹೋಲ್ ನಂಬರ್ ಬರಲ್ಲ. ಓಕೆ. ಸೊ ದೇರ್ ಫೋರ್ ಇದೇನಾಯಿತು, ಈಸ್ ನಾಟ್ ಡಿವಿಸಿಬಲ್ ಬೈ 4. ಸೊ ಸಿನ್ಸ್ 38 ಈಸ್ ನಾಟ್ ಡಿವಿಸಿಬಲ್ ಬೈ 4 ಬಿಕಾಸ್ ಯಾಕಂದರೆ 38 4ಇಂದ ಡಿವೈಡ್ ಆಗಲ್ಲ. ಓಕೆ. ನೆಕ್ಸ್ಟ್ ಫಿಫ್ತ್, ಡಿವಿಸಿಬಿಲಿಟಿ ಬೈ 8. ಸೊ ಎ ನಂಬರ್ ಈಸ್ ಡಿವಿಸಿಬಲ್ ಬೈ 8 ಇಫ್ ದಿ ನಂಬರ್ ಫಾರ್ಮ್ಡ್ ಬೈ ಇಟ್ಸ್ ಲಾಸ್ಟ್ 3 digits ಈಸ್ ಡಿವಿಸಿಬಲ್ ಬೈ 8. 8 ಹೇಗೆ ಅಂದರೆ ಲಾಸ್ಟಿಂದ, ಅಂದರೆ ಯೂನಿಟ್ ಪ್ಲೇಸು, 10th ಪ್ಲೇಸ್, 100th ಪ್ಲೇಸು, ಅದಷ್ಟು 3 digits 8ಇಂದ ಡಿವೈಡ್ ಆಗಬೇಕು. ಹಾಗಿದ್ದರೆ ಅದು ಡಿವಿಸಿಬಿಲಿಟಿ ಬೈ 8, ಅಂದರೆ ಆ ನಂಬರ್ ಈಸ್ ಡಿವಿಸಿಬಲ್ ಬೈ 8 ಆಗುತ್ತೆ, ಗೊತ್ತಾಯ್ತಲ್ಲ. ಅದಕ್ಕೆ ಎಕ್ಸಾಂಪಲ್ಸ್ ನೋಡೋಣ. ಸೊ ಎಕ್ಸಾಂಪಲ್, ಫಸ್ಟ್ ಎಕ್ಸಾಂಪಲ್, ಇನ್ ದಿ ನಂಬರ್, ಇಷ್ಟಿದೆ ನಂಬರ್, ಗೊತ್ತಾಯ್ತಲ್ಲ. ಇದು 100, ಇದು 10,000 ಪ್ಲೇಸಲ್ಲಿದೆ,
ಇದು ಲ್ಯಾಕ್ 10 ಲ್ಯಾಕ್ ಪ್ಲೇಸಲ್ಲಿದೆ. ಇದು 1 crore. 1 crore 67 lakh 89,352. So 1 crore 67 lakh 89,352. ಸೊ ಇದು 8ಇಂದ ಡಿವೈಡ್ ಆಗುತ್ತೆ ನೋಡೋಣ. ಲಾಸ್ಟ್ 3 ಡಿಜಿಟ್ 8ಇಂದ ಡಿವೈಡ್ ಆಗಬೇಕು. ಸೊ 8 ones 8, 8 4s 32, 8 4s 32 ಅಂತ ಹೇಳಿದ್ರೆ ಸೊ ಎಗೈನ್ 3 ಬರುತ್ತಲ್ಲ, ಎಗೈನ್ 8 4s 32 ಆಗುತ್ತೆ. ಗೊತ್ತಾಯ್ತಲ್ಲ? ಸೊ ಡಿವೈಡ್ ಆಗ್ತಾ ಇದೆ. ಸೊ ದಿ ನಂಬರ್ ಫಾರ್ಮ್ಡ್ ಬೈ ಲಾಸ್ಟ್ 3 digits, ನೇಮ್ಲಿ 352, ಈಸ್ ಡಿವಿಸಿಬಲ್ ಬೈ 8. Okay, therefore 1 crore 67 lakh 89,352 is divisible by 8. Okay. Second example, in the number eshtidu 5 lakh 76,484. The number formed by last 3 digits eshtu 484 anta ide alva. So 5 lakh 76,484. ಸೊ ಇದು 8ಇಂದ ಡಿವೈಡ್ ಆಗುತ್ತಾ? ಚೆಕ್ ಮಾಡೋಣ. ಸೊ 8 6 48 ಆಯಿತು, ಬಟ್ ಇಲ್ಲಿ ಆಗಲ್ಲ ಅಲ್ವಾ? ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಇದು ಈ ಥರ ಇಂಟಿಜರ್ ಫಾರ್ಮಲ್ಲಿ ಅಂದರೆ ಹೀಗೆ ಬರುತ್ತೆ ನಿಮಗೆ, ಫ್ರ್ಯಾಕ್ಷನಲ್ ಫಾರ್ಮಲ್ಲಿ ಬರುತ್ತಿದ್ದು. ಓಕೆ, ನಾಟ್ ಇಂಟಿಜರ್ ಅಥವಾ ಹೋಲ್ ನಂಬರ್ ಸಿಗಲ್ಲ ನಿಮಗೆ, ಇಲ್ಲಿ ಫ್ರ್ಯಾಕ್ಷನಲ್ ವ್ಯಾಲ್ಯೂ ಸಿಗುತ್ತೆ. ಓಕೆ, ಸೊ ದಿಸ್ 484 ಈಸ್ ನಾಟ್ ಡಿವಿಸಿಬಲ್ ಬೈ 8. ಸೊ ದೇರ್ ಫೋರ್ 5,76,484 is not divisible by 8. See here, in the number 5,76,484, the number formed by last 3 digits, namely 484, is not divisible by 8. Therefore, 5,76,484 is not divisible by 8. Next, divisibility by 10. A number is divisible by 10 only when its unit digit is 0 ಆಗಿರಬೇಕು. ಯೂನಿಟ್ ಪ್ಲೇಸಲ್ಲಿ ಏನಿರಬೇಕು ಅಂದರೆ 0 ಇದ್ದರೆ ಮಾತ್ರ ಅದು 10ಇಂದ ಡಿವೈಡ್ ಆಗುತ್ತೆ. ಓಕೆ, ಇಲ್ಲಿ 0 ಇದೆ, ಸೊ is divisible by 10 since its unit digit is 0. So see here, unit ಪ್ಲೇಸಲ್ಲಿ ಏನಿದೆ 5 ಇದೆ, is not divisible by 10 since its unit digit is 0, because so unit ಪ್ಲೇಸಲ್ಲಿ ಏನಿದೆ is not, ಅಂದರೆ 0 is not there in the unit place. In the ones place nalli, so 0 it's not there. Okay, number is there, that number is 5. So 5 10 in the divide agalla. Okay, 7th divisibility by 5. ಸೊ ಅದು ಯಾವುದು ಅಂತ ಹೇಳಿದ್ರೆ ಯೂನಿಟ್ ಡಿಜಿಟಲ್ ಏನಿರಬೇಕು 0 or 5 ಇರಬೇಕು. ಹಾಗಿದ್ರೆ ಮಾತ್ರ ಅದು 5ಇಂದ ಡಿವೈಡ್ ಆಗುತ್ತೆ. ಎ ನಂಬರ್ ಈಸ್ ಡಿವಿಸಿಬಲ್ ಬೈ 5 ಓನ್ಲಿ ವೆನ್ ಇಟ್ಸ್ ಯೂನಿಟ್ ಡಿಜಿಟ್ ಇಸ್ 0 or 5. ಇಲ್ಲಿ 5 ಇದೆ, ಎಸ್, ದಿಸ್ ನಂಬರ್ ಈಸ್ ಡಿವಿಸಿಬಲ್ ಬೈ 5. ಯೂನಿಟ್ ಪ್ಲೇಸಲ್ಲಿ 5 ಇದೆ, ಯೂನಿಟ್ ಪ್ಲೇಸಲ್ಲಿ 0 ಇದೆ, ಅಫ್ಕೋರ್ಸ್ ಇದು ಕೂಡ. ಸೊ ದಿಸ್ ನಂಬರ್ ಈಸ್ ಆಲ್ಸೋ ಡಿವಿಸಿಬಲ್ ಬೈ 5. Okay, example, first example, each of the numbers 76,895. ಯೂನಿಟ್ ಡಿಜಿಟಲ್ ಏನಿದೆ, ಯೂನಿಟ್ ಡಿಜಿಟಲ್ಲಿ 5 ಇದೆ, ಸೊ 5 ಅಂತ ಇದೆಯಲ್ಲ, ಸೊ ದಿಸ್ ನಂಬರ್ ಈಸ್ ಡಿವಿಸಿಬಲ್ ಬೈ 5. ಸೊ ಇದು 68,790, ಸೊ 0 ಇದೆ ಯೂನಿಟ್ ಪ್ಲೇಸಲ್ಲಿ, ಸೊ ಇದು ಕೂಡ 5ಇಂದ ಡಿವೈಡ್ ಆಗುತ್ತೆ. ಓಕೆ, 8th, divisibility by 11. A number is divisible by 11 if the difference between the sum of its digits at odd places and the sum of its digits at even places is either 0 or a number divisible by 11. ಗೊತ್ತಾಯ್ತಲ್ಲ ಏನಂದರೆ, a number is divisible by 11, ಆ ನಂಬರು 11ಇಂದ ಡಿವೈಡ್ ಆಗಬೇಕಂದ್ರೆ if the difference between the sum of its digits at odd places, ಆಡ್ ಪ್ಲೇಸಸ್ದೆಲ್ಲ ಒಂದು ಕಡೆ ಸಮ್ ಮಾಡಿ, ಗೊತ್ತಾಯ್ತಲ್ಲ, ಆ್ಯಂಡ್ ದಿ ಸಮ್ ಆಫ್ ಇಟ್ಸ್ ಡಿಜಿಟ್ಸ್ ಅಟ್ ಈವನ್ ಪ್ಲೇಸಸ್, ಅದನ್ನು ಕೂಡ ಸೊ ಈವನ್ ಪ್ಲೇಸಸ್ದೆಲ್ಲ ಒಂದು ಕಡೆ ಸಮ್ ಮಾಡಿಡೋದು, ಈಸ್ ಐದರ್ 0 ಆರ್ ಎ ನಂಬರ್ ಡಿವಿಸಿಬಲ್ ಬೈ 11. ಅಂದರೆ ಇಲ್ಲ, ಅದು 0 ಆಗಬೇಕು. ಈಗೇನು ಗೊತ್ತಾ,
ಒಂದಷ್ಟು ನಂಬರ್ಸ್ ಕೊಟ್ಟಿರ್ತಾರೆ, ಗೊತ್ತಾಯ್ತಲ್ಲ, ಈ ಥರ ನಂಬರ್ಸ್ ಕೊಟ್ಟಿರ್ತಾರೆ. ಇದು ಆಡ್ ನಂಬರ ಈವನ್ ನಂಬರ ಅಂತ ಚೆಕ್ ಮಾಡಬೇಕಂದ್ರೆ ಸೊ ಇಲ್ಲಿಂದನಾರು ತೊಗೋಬೋದು, ಇಲ್ಲಿಂದನಾರು ತೊಗೋಬೋದು. 1 2 3 4 5 6 ಅಂತ ಇದೆ, ಅಥವಾ ಇಲ್ಲಿ 1 2 3 4 5 6 ಅಂತ ಇರುತ್ತೆ. ಸೊ ಇಲ್ಲಿ ಎಲ್ಲ ಒಂದು ಕಡೆ ಫಸ್ಟ್ ಆಡ್ ನಂಬರನ್ನು ಆ್ಯಡ್ ಮಾಡೋದು, ಸಮ್ ಮಾಡೋದು, ಸಮ್ ಆಫ್ ಆಡ್ ನಂಬರ್, ಸಮ್ ಆಫ್ ಆಡ್ ನಂಬರ್ಸ್. ನೆಕ್ಸ್ಟ್ ಮೈನಸ್ ಹಿಯರ್ ಸಮ್ ಆಫ್ ಈವನ್ ನಂಬರ್ಸ್, ಸಮ್ ಆಫ್ ಈವನ್ ನಂಬರ್ಸ್ನೆಲ್ಲ ಆ್ಯಡ್ ಮಾಡೋದು. ಸೊ ರಿಸಲ್ಟು ಇಲ್ಲ 0 ಬರಬೇಕು, ಇಲ್ಲ ಅಂದರೆ 11ಇಂದ ಡಿವೈಡ್ ಆಗೋ ಅಂಥ ನಂಬರ್ಸ್ಗಳು ಬರಬೇಕು ಅಷ್ಟೆ. ಹಾಗಿದ್ರೆ ಮಾತ್ರ ಆ ಕೊಟ್ಟಿರೋ ಅಷ್ಟು ನಂಬರ್ಸ್ ಡಿಜಿಟ್ಸ್ ಏನಾಗುತ್ತೆ, ಸೊ 11ಇಂದ ಡಿವೈಡ್ ಆಗುತ್ತೆ. ಎಕ್ಸಾಂಪಲ್ ಇಲ್ಲಿ ನೋಡೋಣ. ಇಲ್ಲಿ ಒಂದು ಎಕ್ಸಾಂಪಲ್, ಕನ್ಸಿಡರ್ ದಿ ನಂಬರ್ 2943541417 ಅಂತ ಇದೆ. ಅಂದರೆ ಇದು 100, ಇದು 10,000, ಇದು 10 lakh, ಇದು ಕ್ರೋರ್, 2 crore. ಸೊ 2 crore 94,75,417 ಅಂತ ಇದೆ. ಓಕೆ, ಸಮ್ ಆಫ್ ಇಟ್ಸ್ ಯಾವುದು, ಸಮ್ ಆಫ್ ಇಟ್ಸ್ ಆಡ್ ನಂಬರ್ಸ್ದು ಗೊತ್ತಾಯ್ತಲ್ಲ. ಆಡ್ ನಂಬರ್ಸ್ ಯಾವುದೆಲ್ಲ ಇದೆ, ಫಸ್ಟ್ ಇದು 1 ಅಲ್ವಾ, ಇದು ಫಸ್ಟ್ ಪ್ಲೇಸ್ದು 1 2 3 4 5 6 7 8 ಗೊತ್ತಾಯ್ತಲ್ಲ. ಸೊ ಈಗ ನೀವೇನು ಮಾಡಬೇಕಂದ್ರೆ ಫ್ರಮ್ ರೈಟ್ ಟು ಲೆಫ್ಟ್ ಹೋಗಬೇಕು. ಸೊ ಇಲ್ಲಿಂದ ಕನ್ಸಿಡರ್ ಮಾಡಬಾರ್ದು. ಸೊ ದಿಸ್ ಒನ್. ಓಕೆ, ಇವಾಗ ಫಸ್ಟ್ 7, ಫಸ್ಟ್ ಆಡ್ ನಂಬರ್ಸ್ ಅಲ್ವಾ. ಸೊ 7 ಪ್ಲಸ್ ನೆಕ್ಸ್ಟ್ ಆಡ್ ನಂಬರ್ ಯಾವುದು 4, ನೆಕ್ಸ್ಟ್ ಆಡ್ ನಂಬರ್ ಇಸ್ 3, ನೆಕ್ಸ್ಟ್ ಆಡ್ ನಂಬರ್ ಇಸ್ 9, ಮೈನಸ್ ಆಫ್ ಈವನ್ ನಂಬರ್ಸ್. ಇವಾಗ ಫಸ್ಟ್ ಒನ್ ಇಸ್ 1, ನೆಕ್ಸ್ಟು ಪ್ಲಸ್ 5, ನೆಕ್ಸ್ಟು ಪ್ಲಸ್ 4, ನೆಕ್ಸ್ಟು ಪ್ಲಸ್ 2. ಸೊ ಆಡ್ ನಂಬರ್ಸ್ ಅಂತ ಹೇಳಿದ್ರೆ 1 3 5 4 7 9 ಎಕ್ಸೆಟ್ರಾ. ಈವನ್ ನಂಬರ್ಸ್ ಅಂತ ಹೇಳಿದ್ರೆ 0 ಇರುತ್ತೆ, ಬಟ್ ಇಲ್ಲಿ 0 ಇಲ್ವಲ್ಲ ಬಿಡಿ, 1ಇಂದ ಕನ್ಸಿಡರ್ ಮಾಡುತ್ತಾನೆ ನಾವು. ಸೊ 2 4 6 8 10 ಹೀಗೆ ಗೊತ್ತಾಯ್ತಲ್ಲ. ಸೊ ಇವಾಗ ಫಸ್ಟು ಆಡ್ ನಂಬರ್ ಅಂದರೆ 7 4 3 ನೆಕ್ಸ್ಟ್ 9. ಈವನ್ ನಂಬರ್ ಇಸ್ 1 5 4 2. ಸೊ ಎಷ್ಟು, 7 + 4 is 11, 11 + 9 is 20, 20 + 3 is 23, minus 9 + 1 is 9 + 1 10, 10 + 2 is 12. So subtract it, 23, 23 minus 12 is 11. So 11 ಬಂತಲ್ಲ, ಸೊ 11 divided by 11. ಸೊ 11 ಬಂದಿದೆ, ಸೊ ಇದು ಡಿವೈಡ್ ಆಗುತ್ತೆ, is divisible by 11. ಓಕೆ, 11 ಬಂತಲ್ಲ, which is divisible by 11. Therefore 2,94,35,417 is divisible by 11. Next example, consider the number, ಇವಾಗಿದು ಇದು 100, ಇದು 10,000, ಇದು 10 lakh, ಇದು 5 crore. 5 crore 74,63,822. So 5 crore 74,63,822. ಸೊ ಈ ಪ್ಲೇಸಲ್ಲಿ ಏನು ಮಾಡಬೇಕು, ಇವಾಗ ಆಡ್ ನಂಬರ್ಸನ್ನು ಫಸ್ಟ್ ತೊಗೋಬೇಕು. 1 2, ಇದು 2 ಇದೆ ಅಲ್ಲ, ಫಸ್ಟ್ ಪ್ಲೇಸ್ದು 2. ನೆಕ್ಸ್ಟು ಥರ್ಡ್ ಪ್ಲೇಸಲ್ಲಿ ಏನಿದೆ, 8 ಇದೆ. ನೆಕ್ಸ್ಟು ಫಿಫ್ತ್ ಪ್ಲೇಸಲ್ಲಿ 6 ಇದೆ. ನೆಕ್ಸ್ಟು ಸೆವೆಂತ್ ಪ್ಲೇಸಲ್ಲಿ 7 ಇದೆ. ನೆಕ್ಸ್ಟ್ ಮೈನಸ್ ಈವನ್ದು ತೊಗೋಬೇಕು, ಸಮ್ ಆಫ್ ಇಟ್ಸ್ ಈವನ್ ನಂಬರ್ಸ್, ಸಮ್ ಆಫ್ ಇಟ್ಸ್ ಡಿಜಿಟ್ಸ್ ಈವನ್ ನಂಬರ್ಸ್ ಮಾತ್ರ 2, ಪ್ಲಸ್ ಫೋರ್ತ್ ಪ್ಲೇಸಲ್ಲಿ 3 ಇದೆ. ನೆಕ್ಸ್ಟ್ ಸಿಕ್ಸ್ತ್ ಪ್ಲೇಸಲ್ಲಿ 4 ಇದೆ, ಪ್ಲಸ್ ಏಯ್ತ್ ಪ್ಲೇಸಲ್ಲಿ 5 ಇದೆ. ಸೊ ಈಕ್ವಲ್ ಟು 10, 10 + 13 is 23, ಮೈನಸ್ 2 + 3 is 5, 5 + 5 is 10, 10 + 4 is 14. ಸೊ ಈಕ್ವಲ್ ಟು 9. ಗೊತ್ತಾಯ್ತಲ್ಲ, 9 ಅಂತ ಬಂದಿದೆ, ಬಟ್ ಇದು ಡಿವೈಡ್ ಆಗಲ್ಲ. ಗೊತ್ತಾಯ್ತಲ್ಲ, 9 ವಿಚ್ ಇಸ್ ನಾಟ್ ಡಿವಿಸಿಬಲ್ ಬೈ 11. ದೇರ್ಫೋರ್
5,74,63,822 is not divisible by 11. Okay, next divisibility by 25 ಇದು ನೋಡೋಣ. A number is divisible by 25 if the number formed by its last two digits is either double zero ಬರಬೇಕು ಅಥವಾ divisible by 25 ಆಗಬೇಕು. ಅಂದರೆ ಲಾಸ್ಟ್ 2 ಡಿಜಿಟ್ಸ್ ಇದೆಯಲ್ಲ, ಯೂನಿಟ್ ಪ್ಲೇಸ್ದು ಮತ್ತು 10th ಪ್ಲೇಸ್, ಅಂದರೆ 1st ಪ್ಲೇಸ್ ಆ್ಯಂಡ್ 10th ಪ್ಲೇಸ್ನಲ್ಲಿರೋದು, ಅದರದ್ದು ಇಲ್ಲ ಏನು ಮಾಡಿದರೆ ಅದು 00 ಇರಬೇಕು, ಆಯಿತಾ, 00 ಇರಬೇಕು. ಅದರ್ವೈಸ್ ಆ ನಂಬರ್ಸು 25ಇಂದ ಡಿವೈಡ್ ಆಗುವಂಥದ್ದಾಗಿರಬೇಕು. ಹಾಗಿದ್ರೆ ಮಾತ್ರ ಅದು ಡಿವೈಡ್ ಆಗುತ್ತೆ. ಎಸ್, ಇಲ್ಲಿ 75 ಇದೆಯಲ್ಲ, ಡಿವೈಡ್ ಬೈ 25 ಮಾಡಿದ್ರೆ 3 ಬರುತ್ತೆ. 25 3s are 75. So first example, in the number 63,875, the number formed by last 2 digits, namely 75, last 2 digits ಮಾತ್ರ ನೋಡಬೇಕು, ಅದು 75 ಇದೆ, is divisible by 25. So 75 ಅನ್ನೋದು 25ಇಂದ ಡಿವೈಡ್ ಆಗುತ್ತೆ. So therefore 63,875 is divisible by 25. Next, second, in the number 96,445. ಸೊ ಲಾಸ್ಟಲ್ಲಿ 45 ಇದೆ, ಸೊ 25ಇಂದ ಡಿವೈಡ್ ಆಗಲ್ಲ, ಅದು ಗೊತ್ತಾಯ್ತಲ್ಲ. ದಿ ನಂಬರ್ ಫಾರ್ಮ್ಡ್ ಬೈ ಲಾಸ್ಟ್ 2 digits, ನೇಮ್ಲಿ 45, ಈಸ್ ನಾಟ್ ಡಿವಿಸಿಬಲ್ ಬೈ 25. ದೇರ್ ಫೋರ್ 96,445 ಈಸ್ ನಾಟ್ ಡಿವಿಸಿಬಲ್ ಬೈ 25. ನೆಕ್ಸ್ಟ್, ಡಿವಿಸಿಬಿಲಿಟಿ ಬೈ 7 ಆರ್ 13. 7 ಮತ್ತು 13 ಆ ನಂಬರ್ ಕೊಟ್ಟಿರ್ತಾರಲ್ಲ, ಆ ಡಿಜಿಟ್ಸ್, ಅದು ಡಿವೈಡ್ ಆಗುತ್ತಾ 7 ಅಥವಾ 13ಇಂದ ನೋಡೋಣ. ಡಿವೈಡ್ ದಿ ನಂಬರ್ ಇಂಟು ಗ್ರೂಪ್ಸ್ ಆಫ್ 3 digits, ಸ್ಟಾರ್ಟಿಂಗ್ ಫ್ರಮ್ ರೈಟಿಂದ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಫೈಂಡ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಸಮ್ ಆಫ್ ದಿ ನಂಬರ್ಸ್ ಇನ್ ಆಡ್ ಆ್ಯಂಡ್ ಈವನ್ ಪ್ಲೇಸಸ್. ಇಫ್ ದಿ ಡಿಫರೆನ್ಸ್ ಇಸ್ 0 ಆರ್ ಡಿವಿಸಿಬಲ್ ಬೈ 7 ಆರ್ 13, ಆಸ್ ದಿ ಕೇಸ್ ಮೇ ಬಿ, ಇಟ್ ಈಸ್ ಡಿವಿಸಿಬಲ್ ಬೈ 7 ಆರ್ 13. ಅಂದರೆ ಡಿವೈಡ್ ದಿ ನಂಬರ್ ಇಂಟು ಗ್ರೂಪ್ಸ್ ಆಫ್ 3 digits. ನಾವು ಗ್ರೂಪ್ ಮಾಡ್ಕೋಬೇಕಾಗತ್ತೆ, ಗೊತ್ತಾಯ್ತಲ್ಲ. ಸೊ 3 digits ಆಗಿ ಕೊಟ್ಟಿರ್ತಾರಲ್ಲ, ಹೀಗೆ ಎಷ್ಟು 1 2 3 4 5 6 7 8 ಅಂತೇನೋ ಇಟ್ಕೊಳ್ಳೋಣ. ಸೋ ಮೆನಿ ನಂಬರ್ಸ್ ಇರುತ್ತೆ, ಇದರಿಂದ ನಾವು ಗ್ರೂಪ್ ಮಾಡಬೇಕು. ಸೊ ಇದಿಷ್ಟು ಒಂದು ಗ್ರೂಪ್ ಫ್ರಮ್ ರೈಟ್ ಸೈಡಿಂದ ಹೋಗಬೇಕು, ಗೊತ್ತಾಯ್ತಲ್ಲ. ಇದೊಂದು 3, ಇದೊಂದು ಒಂದು ಬ್ಲಾಕ್ ಮಾಡ್ಕೊಳ್ಳಿ, ಮತ್ತು ಇದೊಂದು 3 ಇದು, ಮತ್ತು ಇಲ್ಲಿ ಒಂದು 2 ಮಾತ್ರ ಇದೆ ಅಲ್ವಾ. ಸೊ ಇದಿಷ್ಟು. ಇವಾಗ ಏನು ಮಾಡಬೇಕಂದ್ರೆ, ಅಂದರೆ ಇಲ್ಲಿ ಹೇಳಿರೋದು ಹಾಗೆ ಏನಂತ, ಡಿವೈಡ್ ದಿ ನಂಬರ್ ಇಂಟು ಗ್ರೂಪ್ಸ್ ಆಫ್ 3 digits ಆಗಿ ಗ್ರೂಪ್ ಮಾಡಬೇಕು, ಸ್ಟಾರ್ಟಿಂಗ್ ಫ್ರಮ್ ರೈಟಿಂದ. ಆ್ಯಂಡ್ ಫೈಂಡ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಸಮ್ ಆಫ್ ದಿ ನಂಬರ್ಸ್ ಇನ್ ಆಡ್ ಆ್ಯಂಡ್ ಈವನ್ ಪ್ಲೇಸಸ್. ಈಗ ಏನು ಮಾಡಬೇಕು, ಇದು ರೈಟಿಂದನೇ ಹೋಗಬೇಕು. 1 ಅಂದರೆ ಇದು ಫಸ್ಟು ಆಡ್ ಆಗುತ್ತೆ, ಆಡ್ ನಂಬರು, ಇದು ಈವನ್ ನಂಬರ್ದು, ಇದು ಆಡ್ ನಂಬರ್ ಅಂತ, ಗೊತ್ತಾಯ್ತಲ್ಲ. ಸೊ ಈಗೇನು ಮಾಡಬೇಕು, ಫಸ್ಟು ಸಮ್ ಆಫ್ ದಿ ನಂಬರ್ಸ್ ಇನ್ ಆಡ್ ಆ್ಯಂಡ್ ಈವನ್ ಪ್ಲೇಸ್ದು ಡಿಫ್ರೆನ್ಸ್ ನೋಡಬೇಕು. ಓಕೆ, ಇಫ್ ದಿ ಡಿಫ್ರೆನ್ಸ್ 0 ಬಂದರೆ, ಅಥವಾ ಆ ನಂಬರ್ಸ್ ಇರುತ್ತಲ್ಲ, ಆ ನಂಬರ್ಸ್ ಡಿಫ್ರೆನ್ಸ್ ಇರುತ್ತಲ್ಲ, ಆ ಡಿಫ್ರೆನ್ಸ್ 7ಇಂದ ಅಥವಾ 13ಇಂದ ಡಿವೈಡ್ ಆಗುತ್ತೆ ಅಂದರೆ ಓಕೆ, ಇಲ್ಲ 0 ಬರಬೇಕು ಡಿಫ್ರೆನ್ಸು. ಅದರ್ವೈಸ್ ಆ ಡಿಫ್ರೆನ್ಸ್ ಇದೆಯಲ್ಲ, ಆ ಡಿಫ್ರೆನ್ಸು 7 ಆರ್ 13ಇಂದ ಡಿವೈಡ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ದಟ್ ನಂಬರ್ಸ್ ಕೊಟ್ಟಿರ್ತಾರಲ್ಲ, ಅದು 7 ಆರ್ ಡಿವೈಡ್ ಆಗುತ್ತೆ ಅಂತ ಹೇಳ್ಬೋದು. ಈಗ ಫಸ್ಟ್ ಇಲ್ಲಿಗೆ ಬರೋಣ. 4 5 3 7 7 9 2 ಅಂತ ಇದೆ. ಓಕೆ, ಸೊ ಫಸ್ಟ್ ಒನ್ನಲ್ಲಿ ಎಷ್ಟು 100, ಇದು 10,000, ಇದು 10 lakh. ಸೊ 45,37,792 ಅಂತ ಇದೆ ಅಲ್ವಾ, ಈ ನಂಬರ್ಸ್ ಕೊಟ್ಟಿರೋದವರು. ಈಗ ನಾವು 3 ಮಾಡ್ಕೊಳ್ಬೇಕಂತ ಹೇಳಿದ್ರೆ 4 5 3 7 7 9 2 ಅಂತ ತಗೊಳ್ಳೋಣ. 1 2 3 ಅದಾಯ್ತಲ್ಲ, ಇದೊಂದು ಬ್ಲಾಕ್ ಮಾಡಿ ಆಯಿತು. 1 2 3 ಇದೊಂದು ಬ್ಲಾಕ್ ಮಾಡಿ ಆಯಿತು. ಇದು ಒಂದೇ ಸಿಂಗಲ್ ಬಂತು. ಸೊ ಇದು ಫಸ್ಟು ಆಡ್ ನಂಬರ್ ಆಗುತ್ತೆ, ಇದು ಈವನ್ ನಂಬರ್ ಆಗುತ್ತೆ, ಇದು ಆಡ್ ನಂಬರ್ ಆಗುತ್ತೆ. ಫಸ್ಟ್ ಏನು ಮಾಡಬೇಕು, ಆಡ್ ನಂಬರ್ 792 ಪ್ಲಸ್ ಇದು 4, ಇದೆರಡು ಆಡ್ ನಂಬರ್ಸ್ ಮೈನಸ್ ಆಫ್ ಈವನ್ ನಂಬರ್ಸ್ ಇಸ್ 537. ಎಷ್ಟು ಬರುತ್ತೆ ನೋಡೋಣ.
792 plus 4 ಅಂದರೆ 796. 796 minus 537 ಮಾಡಬೇಕು. ಸೊ 16 ಮೈನಸ್ 7 ಅಂತ ಹೇಳಿದ್ರೆ ಒಂದು ಬೋರೋ ಮಾಡ್ಕೋಬೇಕಿಲ್ಲಿ. ಸೊ 16 ಆಗುತ್ತೆ. 16 ಮೈನಸ್ 7 ಅಂತ ಹೇಳಿದ್ರೆ 9 ಗೊತ್ತಾಯ್ತಲ್ಲ. ರಿಮೈನಿಂಗ್ ಇಲ್ಲಿ ಎಷ್ಟಿದೆ? 8. 8 ಮೈನಸ್ 3 ಇಸ್ 5. ನೆಕ್ಸ್ಟ್ ಇಲ್ಲಿ 7 ಮೈನಸ್ 5 ಅಂದರೆ 259 ಬಂತು. 259 7ಇಂದ ಡಿವೈಡ್ ಆಗುತ್ತಾ ಚೆಕ್ ಮಾಡೋಣ. ಓಕೆ, ಸೊ 7ಇಂದ ಡಿವೈಡ್ ಆಗುತ್ತಾ ಅಂತ. 7 3s 21. 1 ಆದರೆ ಇಲ್ಲಿ 49 ಆಗುತ್ತೆ. 7 7s 49. ಸೊ 7ಇಂದ ಡಿವೈಡ್ ಆಗುತ್ತೆ ಇದು. 13ಇಂದ ಡಿವೈಡ್ ಆಗುತ್ತಾ ಚೆಕ್ ಮಾಡೋಣ. 259 ಮತ್ತಿಲ್ಲಿ 13. 13 1s 13. 9 ಇಲ್ಲಿರಲಿ. 5 ಮೈನಸ್ 3 ಈಸ್ 2. 2 ಮೈನಸ್ 1 ಈಸ್ 1. 129 ಇದೆ ಇಲ್ಲಿ. ಸೊ 13ದು ಟೇಬಲ್ಸ್ನಲ್ಲಿ ಏನು ಬರುತ್ತೆ? 13 9s 117. ಸೊ 13 9s 117. ಅದನ್ನು ಬಿಟ್ಟರೆ 13 10s ಅಂದರೆ 130 ಆಗುತ್ತೆ ಅಷ್ಟೆ. ಸೊ ಇಲ್ಲಿ 2 ಇಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದರೆ ಸೊ 12 ಬಂತಲ್ಲ. ಸೊ ಮತ್ತು ಇಲ್ಲಿ ರಿಮೈಂಡರಲ್ಲಿದೆ, ಪೂರ್ತಿ ಡಿವೈಡ್ ಆಗಿಲ್ಲ. ಸೊ ಇದು ಆ್ಯಕ್ಚುಲಿ 259 ಬರುತ್ತಲ್ಲ. ಸೊ 7ಇಂದ ಡಿವೈಡ್ ಆಗುತ್ತೆ. 37 ಏನೋ ಬರುತ್ತಿದ್ದು. ಬಟ್ 259 13ಇಂದ ಡಿವೈಡ್ ಆಗಲ್ಲ. ಇಟ್ಸ್ ನಾಟ್ ಡಿವೈಡ್. ಗೊತ್ತಾಯ್ತಲ್ಲ. 259 ಈಸ್ ನಾಟ್ ಡಿವಿಸಿಬಲ್ ಬೈ 13. 259 ಈಸ್ ಡಿವಿಸಿಬಲ್ ಬೈ 7. 7ಇಂದ ಡಿವೈಡ್ ಆಗುತ್ತೆ. ಓಕೆ, 259 ಅಂತಲ್ಲ, ಲೈಕ್ ಫುಲ್ ಓವರಾಲ್ ಹಾಗೆ ಹೇಳ್ಬೇಕು ಇವಾಗ ನೀವು. ಸೊ 259 ಬಂತು, ವಿಚ್ ಈಸ್ ಡಿವಿಸಿಬಲ್ ಬೈ 7 ಬಟ್ ನಾಟ್ ಬೈ 13. ಸೊ ಇದು 7ಇಂದ ಡಿವೈಡ್ ಆಗುತ್ತೆ ಬಟ್ 13ಇಂದ ಡಿವೈಡ್ ಆಗಲ್ಲ. ದೇರ್ ಫೋರ್ 45 lakh 37,792 is divisible by 7 and not by 13. Next example, 57 ಅಥವಾ 5 lakh 5,79,488 ಗೊತ್ತಾಯ್ತಲ್ಲ. 3 ಗ್ರೂಪ್ ಮಾಡಬೇಕು. ಸೊ 579 ಒಂದು ಗ್ರೂಪ್, 488 ಒಂದು ಗ್ರೂಪ್. ಇಲ್ಲಿ 5,79,488 ಅಂತ ಇದೆ. ಇದನ್ನು 579,488 ಅಂತ ಬರೆಯೋಣ. ಗ್ರೂಪ್ ಮಾಡಬೇಕು. ದಿಸ್ ಈಸ್ ಒನ್ ಗ್ರೂಪ್ ಆ್ಯಂಡ್ ಅನದರ್, ಅಂದರೆ 3 ಡಿಜಿಟ್ಗೆ ಒಂದು ಗ್ರೂಪ್ ಮಾಡಬೇಕು. ಸೊ ಇದು ಆಡ್ ಆಯಿತು, ಇದು ಈವನ್ ಆಯಿತು. ಡಿಫ್ರೆನ್ಸ್ ನೋಡಬೇಕು. ಗೊತ್ತಾಯ್ತಲ್ಲ. ಸೊ ಯಾವುದು ಬಿಗ್ಗರು ನೋಡಿ, ಡಿಫ್ರೆನ್ಸ್ ಅಷ್ಟೇ ಅವ್ರು ಹೇಳಿರೋದು. ಆಡನ್ನು ಮತ್ತು ಆಡ್ ಮೈನಸ್ ಈವನ್ ಅಂತ ಅವ್ರು ಹೇಳಿಲ್ಲ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಆಡ್ ಆ್ಯಂಡ್ ಈವನ್ ಅಂತ ಹೇಳಿರೋದು. ಹಾಗಾಗಿ ಡಿಫ್ರೆನ್ಸ್ ನೋಡಿದ್ರೆ ಸೊ ಇದು ಹೈಯರ್ ವ್ಯಾಲ್ಯೂ ಇದೆ, ಇದು ಲೋಯರ್ ವ್ಯಾಲ್ಯೂ ಇದೆ. ಸೊ ಇವಾಗ ಏನು ಮಾಡಬೇಕು ಅಂದರೆ 579 ಮೈನಸ್ 488 ಮಾಡಬೇಕು. ಸೊ ಇಲ್ಲಿ 1 ಬರುತ್ತೆ. ಸೊ 17 ಮೈನಸ್ 8 ಅಂದರೆ 9. ಓಕೆ, ಇಲ್ಲಿ ಇಷ್ಟೇ. ಸೊ ಇದು 7ಇಂದ ಡಿವೈಡ್ ಆಗುತ್ತಾ? ಆಗುತ್ತೆ. ಸೊ 13 7s 91 ಬರುತ್ತೆ. ಓಕೆ, ಸೊ 7ಇಂದನೂ ಡಿವೈಡ್ ಆಗುತ್ತೆ ಇದು, ಆ್ಯಂಡ್ 13ಇಂದನೂ ಡಿವೈಡ್ ಆಗುತ್ತೆ ಬೋತ್. ಸೊ 91 ವಿಚ್ ಇಸ್ ಡಿವಿಸಿಬಲ್ ಬೈ ಬೋತ್ 7 ಆ್ಯಂಡ್ 13. ಸೊ ದೇರ್ ಫೋರ್ 5,79,488 ಈಸ್ ಡಿವಿಸಿಬಲ್ ಬೈ ಬೋತ್ 7 ಆ್ಯಂಡ್ 13. ನೆಕ್ಸ್ಟ್ 11th, ಡಿವಿಸಿಬಿಲಿಟಿ ಬೈ 16. 16ನ ನೋಡಬೇಕು ಅಂದರೆ ಎ ನಂಬರ್ ಈಸ್ ಡಿವಿಸಿಬಲ್ ಬೈ 16 ಇಫ್ ದಿ ನಂಬರ್ ಫಾರ್ಮ್ಡ್ ಬೈ ಇಟ್ಸ್ ಲಾಸ್ಟ್ 4 digits ಈಸ್ ಡಿವಿಸಿಬಲ್ ಬೈ 16. ಸೊ ಫ್ರಮ್ ರೈಟಿಂದ ನೋಡಬೇಕು. ಲಾಸ್ಟ್ 4 digits ಅಂದರೆ 1000 ಪ್ಲೇಸ್ ತನಕ ಅದು 16ಇಂದ ಡಿವೈಡ್ ಆದರೆ ಕೊಟ್ಟಿರೋ ಫುಲ್ ನಂಬರ್ 16ಇಂದ ಡಿವೈಡ್ ಆಗುತ್ತೆ ಅಂತ. ಫಸ್ಟ್ ಎಕ್ಸಾಂಪಲ್, ಇನ್ ದಿ ನಂಬರ್ ಈಸ್ 4,63,776. ದಿ ನಂಬರ್ ಫಾರ್ಮ್ಡ್ ಬೈ ಲಾಸ್ಟ್ 4 digits. ಲಾಸ್ಟ್ 4 digits ನಿಮ್ಮಲ್ಲಿ ಯಾವುದದು? 3,776. ಓಕೆ, 3,776.
3776 ಡಿವೈಡ್ ಆಗುತ್ತಾ 16ಇಂದ 16 2s 32 ನೆಕ್ಸ್ಟು ಇದು 5 7 6 16 3s 48 6 9 ಅಷ್ಟೇ 96 ಇದೆ ನೆಕ್ಸ್ಟ್ 16 6 96 ಓಕೆ ಸೊ ಲಾಸ್ಟ್ 4 ಡಿಜಿಟ್ಸ್ ಇದೆಯಲ್ಲ 3776 ಅದು 16ಇಂದ ಡಿವೈಡ್ ಆಗುತ್ತೆ ಓಕೆ ಈಸ್ ಡಿವಿಸಿಬಲ್ ಬೈ 16 ಸೊ ದೇರ್ ಫೋರ್ 4,63,776 is divisible by 16. Second example, in the number 8,95,684, the number formed by last 4 digits ಯಾವುದು 5684 ಇದೆಯಲ್ಲ ಇದು ಡಿವೈಡ್ ಆಗುತ್ತಾ ನೋಡೋಣ 5684 16ಇಂದ 16 4s ಸಾರಿ ಅದು ಜಾಸ್ತಿ ಆಗುತ್ತೆ 16 4s 16 3s 48 ಹಾಗೆ ಬರೆಯೋಣ ಇದು 16 ಮೈನಸ್ 8 ಅಂದರೆ 8 ಓಕೆ ನೆಕ್ಸ್ಟ್ 16 5s 80 16 5s 80 84 ಆಯಿತು ಅಗೇನ್ 65s 80 ಮತ್ತು ರಿಮೈಂಡರಲ್ಲಿ 4 ಬರುತ್ತೆ ಗೊತ್ತಾಯ್ತಲ್ಲ ಇದು 16ಇಂದ ಡಿವೈಡ್ ಆಗಲ್ಲ ಯಾವುದು 5684 ಸೊ ಓಕೆ ಅಲ್ಲಿಗೆ ಈಸ್ ನಾಟ್ ಡಿವಿಸಿಬಲ್ ಬೈ 16 5684 ಈಸ್ ನಾಟ್ ಡಿವಿಸಿಬಲ್ ಬೈ 16 ದೇರ್ ಫೋರ್ 8,95,684 ಈಸ್ ನಾಟ್ ಡಿವಿಸಿಬಲ್ ಬೈ 16 ಓಕೆ ನೆಕ್ಸ್ಟ್ ಡಿವಿಸಿಬಿಲಿಟಿ ಬೈ 6 ಸೊ 6ಇಂದ ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡಬೇಕಾದ್ರೆ a number is divisible by 6 if it is divisible by both 2 and 3. ಆ ನಂಬರ್ಸ್ ಕೊಟ್ಟಿರೋ ನಂಬರು 6ಇಂದ ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡಬೇಕಾದ್ರೆ ಆ ನಂಬರು 2 ಮತ್ತು 3 ಎರಡರಿಂದನೂ ಡಿವೈಡ್ ಆದರೆ ಮಾತ್ರ 6ಇಂದ ಡಿವೈಡ್ ಆಗುತ್ತೆ ನೆಕ್ಸ್ಟ್ ಡಿವಿಸಿಬಿಲಿಟಿ ಬೈ 12 a number is divisible by 12 if it is divisible by both 3 and 4. ಆ ನಂಬರ್ ಕೊಟ್ಟಿರೋ ನಂಬರು 12ಇಂದ ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡಬೇಕಂದ್ರೆ ಆ ನಂಬರ್ 3 ಮತ್ತು 4 ಎರಡರಿಂದನೂ ಡಿವೈಡ್ ಆದರೆ ಮಾತ್ರ 12ಇಂದ ಡಿವೈಡ್ ಆಗುತ್ತೆ ನೆಕ್ಸ್ಟ್ ಡಿವಿಸಿಬಿಲಿಟಿ ಬೈ 15 ಸೊ ಆ ನಂಬರ್ ಕೊಟ್ಟಿರ್ತಾರಲ್ಲ ಅದು 15ಇಂದ ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡಬೇಕಾದ್ರೆ ಆ ಕೊಟ್ಟಿರೋ ನಂಬರ್ ಏನಾಗಬೇಕು 3 ಆ್ಯಂಡ್ 5 ಬೋತ್ ದಿ ನಂಬರ್ಸಿಂದ ಡಿವೈಡ್ ಆಗಬೇಕು ಇಫ್ ಇಟ್ ಈಸ್ ಡಿವಿಸಿಬಲ್ ಬೈ ಬೋತ್ 3 ಆ್ಯಂಡ್ 5 ಓಕೆ ನೆಕ್ಸ್ಟ್ ಡಿವಿಸಿಬಿಲಿಟಿ ಬೈ 18 A number is divisible by 18 if it is divisible by both 2 and 9. 2 ಇಂದನೂ ಡಿವೈಡ್ ಆಗಬೇಕು 9 ಇಂದನೂ ಡಿವೈಡ್ ಆದರೆ 18 ಇಂದ ಡಿವೈಡ್ ಆಗುತ್ತೆ ಆ ನಂಬರ್ ಅಂತ ಹೇಳ್ಬೋದು 16ದು ಡಿವಿಸಿಬಿಲಿಟಿ ಬೈ 14 ಅಂತ ಹೇಳಿದ್ರೆ ಸೊ ಎ ನಂಬರ್ ಈಸ್ ಡಿವಿಸಿಬಲ್ ಬೈ 14 ಇಫ್ ಇಟ್ ಈಸ್ ಡಿವಿಸಿಬಲ್ ಬೈ ಬೋತ್ 2 ಆ್ಯಂಡ್ 7. 2 ಆ್ಯಂಡ್ 7ಇಂದ ಡಿವೈಡ್ ಆದರೆ ಮಾತ್ರ ಅದು 14ಇಂದ ಡಿವೈಡ್ ಆಗುತ್ತೆ ಅಂತ ಹೇಳ್ಬೋದು ಡಿವಿಸಿಬಿಲಿಟಿ ಬೈ 24 A given number is divisible by 24 if it is divisible by both 3 and 8. So 3 ಮತ್ತು 8 ಇಂದ ಡಿವೈಡ್ ಆದರೆ ಮಾತ್ರ ಅದು 24 ಇಂದ ಡಿವೈಡ್ ಆಗುತ್ತೆ ಗಿವನ್ ನಂಬರ್ divisibility by 40 a given number is divisible by 40 if it is divisible by both 5 and 8. So 5 and 8 ಇಂದ ಡಿವೈಡ್ ಆಗುತ್ತೆ ಅಂತಂದರೆ ಮಾತ್ರ ಆ ನಂಬರ್ 40 ಇಂದ ಡಿವೈಡ್ ಆಗುತ್ತೆ divisibility by 80 ಅಂತ ಹೇಳಿದ್ರೆ ಸೊ ಗಿವನ್ ನಂಬರ್ ಏನಾಗಬೇಕು 5 ಮತ್ತು 16 ಬೋತ್ ದಿ ನಂಬರ್ಸಿಂದ ಡಿವೈಡ್ ಆದರೆ ಮಾತ್ರ ಅದು 80ಇಂದ ಡಿವೈಡ್ ಆಗುತ್ತೆ ಅಂತ ಹೇಳ್ಬೋದು